ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ತಾರಕಕ್ಕೇರಿದೆ ಬಣಬಡಿದಾಟ. ಹೈಕಮಾಂಡ್ ಭೇಟಿ, ದೂರಿಗೆ ಪ್ರತಿದೂರು, ಕುರ್ಚಿಗೆ ಸ್ಕೆಚ್. ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣಬಡಿದಾಟ. ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ ಈಗಂತೂ. ಎಸ್, ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಪರಾಜಿತ ಅಭ್ಯರ್ಥಿಗಳೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತದ್ದು, ದೂರಿಗೆ ಪ್ರತಿದೂರನ್ನ ಕೊಡ್ತಾ ಇರುವಂತದ್ದು, ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವಂತದ್ದು. ಒಂದು ಕಡೆ ಕಾಂಗ್ರೆಸ್ ಆಯ್ತು, ಈಗ ಬಿಜೆಪಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಕೈಪಾಟಿಗೆ ವ್ಯಂಗ್ಯವಾಡಿದಂತಹ ನಾಯಕರಿಂದಲೇ ಈಗ ಪಾರ್ಟಿ ಮಾಡಲಾಗ್ತಾ ಇದೆ. ರೆಬಲ್ಸ್ ದೆಹಲಿ ಭೇಟಿ ಬೆನ್ನಲ್ಲೇ ಆಕ್ಟಿವ್ ಆದ್ರ ವಿಜಯೇಂದ್ರ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಡುವುದಕ್ಕೆ ಪದ್ಮ ವ್ಯೂಹವನ್ನ ರಚಿಸಲಾಗ್ತಾ ಇದೆ. ಪರಾಜಿತ ಅಭ್ಯರ್ಥಿಗಳೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದ್ದು, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಸ್ತಾ ಇರುವಂತಹ ಸಭೆ ಇದಾಗಿದೆ. ಬಿವೈ ವಿಜಯೇಂದ್ರ ಅವರ ಹೊಸ ದಾಳ ಹೇಗಿದೆ ಅನ್ನುವಂಥದ್ದನ್ನ ಒಮ್ಮೆ ನೋಡೋದಾದ್ರೆ, ರೆಬಲ್ಸ್ ದೆಹಲಿ ಭೇಟಿ ಬೆನ್ನಲ್ಲೇ ವಿಜೇಂದ್ರ ಅವರು ಆಕ್ಟಿವ್ ಆಗಿದ್ದಾರೆ ಈಗ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿರ್ತಾರೆ. ಇನ್ನೊಂದು ಕಡೆ ವಿಜೇಂದ್ರ ಅವರ ನಾಯಕತ್ವವನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಒಂದು ಕಡೆ ರೆಬಲ್ಸ್ ಟೀಮ್ ಈಗಾಗಲೇ ಪ್ರತಿ ಬಾರಿ ಕೂಡ ವಿರೋಧವನ್ನ ವ್ಯಕ್ತಪಡಿಸಿಕೊಂಡೇ ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಬಿಎಸ್ವೈ ಮಾರ್ಗದರ್ಶನ, ವಿಜೇಂದ್ರ ಸಾರಥ್ಯದಲ್ಲಿ ತಂತ್ರವನ್ನ ರಚಿಸೋದಕ್ಕೆ ಒಂದು ಕಡೆ ಈಗ ನಿರ್ಧಾರವನ್ನ ಮಾಡಿರುವಂತದ್ದು ಬಿಎಸ್ ಯಡಿಯೂರಪ್ಪನವರು. ಬಿಜೆಪಿ ಪಕ್ಷದಲ್ಲಿ ಒಂದು ಕಡೆ ಹೈಕಮಾಂಡ್ ನಾಯಕರು ಯಡಿಯೂರಪ್ಪನವರು ಹೇಳಿದಂತ ಮಾತನ್ನೇ ಕೇಳ್ತಾರೆ. ಸೊ ಯಡಿಯೂರಪ್ಪನವರು ಹೇಳಿದ್ರು ಅಂದ್ರೆ ಅಂತಿಮ. ಆ ಹಿನ್ನೆಲೆಯಲ್ಲೇ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದು ಬಂದಿರುವಂತದ್ದು. ಬಿಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದಂತೆ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಒಂದು ಹೊಸ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನ ಕೊಡುವುದಕ್ಕೆ ಪದ್ಮ ವ್ಯೂಹವನ್ನ ರಚಿಸಲಾಗ್ತಾ ಇದೆ. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಮನೆಯೊಂದು 3 ಬಾಗ್ಲಾಗಿ ಹೋಗ್ಬಿಟ್ಟಿದೆ. ಸೊ ತಮ್ಮ ಬಣದ ನಾಯಕರುಗಳನ್ನ ಇಟ್ಕೊಂಡ್ರೆ ಸಾಕಾಗಲ್ಲ, ಪಕ್ಷವನ್ನ ಸಂಘಟಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸಭೆಗೆ ಯತ್ನಾಳ್ ಬಣದ ಕುಮಾರ್ ಬಂಗಾರಪ್ಪ ಗೈರಾಗಿದ್ದಾರೆ. ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಮಾಧುಸ್ವಾಮಿ ಅವರು ಕೂಡ ಗೈರಾಗಿದ್ದಾರೆ. ಇವರೆಲ್ಲರೂ ಕೂಡ ಒಂದ್ ರೀತಿಯಾಗಿ ಬೇಸರದಿಂದ ಇರುವಂತವರೇ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಸಭೆ, ರೆಬಲ್ಸ್ ಟೀಮ್ ಬೆನ್ನಲ್ಲೇ ಒಂದು ಕಡೆ ಆಕ್ಟಿವ್ ಆಗಿದ್ದಾರೆ ಈಗ ಸದ್ಯದ ಮಟ್ಟಿಗೆ ವಿಜೇಂದ್ರ ಅವರು. ಸೊ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸಿದ್ಧತೆಗಾಗಿ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ಹಾಗೂ ಪಕ್ಷ ಸಂಘಟನೆಯ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಪಕ್ಷಾಧ್ಯಕ್ಷ ಚುನಾವಣೆಯ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಪರಾಜಿತ ಅಭ್ಯರ್ಥಿಗಳೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದು, ಸಭೆಯಲ್ಲಿ ಮಾಜಿ ಶಾಸಕರು, ಮಾಜಿ ಸಚಿವರುಗಳು ಭಾಗಿಯಾಗಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪನವರು, ಮಾಜಿ ಸಿಎಂ ಡಿವಿ ಸದಾನಂದ ಗೌಡರು ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ 130ಕ್ಕೂ ಹೆಚ್ಚು ಮಾಜಿ ಶಾಸಕರು ಉಪಸ್ಥಿತಿ ಇತ್ತು. ಬಹುತೇಕ ಬಿಎಸ್ ಯಡಿಯೂರಪ್ಪನವರು, ಬಿವೈ ವಿಜೇಂದ್ರ ಬೆಂಬಲಿತರೇ ಭಾಗಿಯಾಗಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಅಲ್ಲಿ ಕಾಣದೇ ಇರುವಂತವರು ಯತ್ನಾಳ್ ಬಣದ ಕುಮಾರ್ ಬಂಗಾರಪ್ಪನವರು, ಮಾಧುಸ್ವಾಮಿ ಅವರು. ಅಂದ್ರೆ ಸದ್ಯದ ಮಟ್ಟಿಗೆ ಸ್ವಲ್ಪ ಬೇಸರ ಇರುವಂತವ್ರು ಈ ವಿಚಾರದಲ್ಲಿ ನೋಡ್ಬೇಕು ಅಂತಂದ್ರೆ ಶ್ರೀರಾಮುಲು ಅವರು, ಸೋಮಶೇಖರ್ ರೆಡ್ಡಿ ಅವರ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಒಂದ್ ಹೆಜ್ಜೆ ಹೊರಗೆ ಇಟ್ಟಿದ್ದಾರೆ ಅವರು. ಸೊ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತ ಈ ಒಂದು ಸಭೆಯಲ್ಲಿ ಈಗ ಇವರ ಗೈರು ಒಂದ್ ರೀತಿ ಕುತೂಹಲ. ಈಗ ಕುಮಾರ್ ಬಂಗಾರಪ್ಪನವರಂತೂ ಬಿಡಿ, ಯತ್ನಾಳ್ ಟೀಮ್ ಜೊತೆ ಇರುವಂತವ್ರು. ಸೊ ಒಂದು ಕಡೆ ರೆಬಲ್ಸ್ ಟೀಮ್ ಜೊತೆ ಸೇರ್ಕೊಂಡು ವಿಜೇಂದ್ರ ಅವರನ್ನ ವಿರೋಧಿಸ್ಕೊಂಡೇ ಬರ್ತಾ ಇರುವಂತವ್ರು. ಸೊ ಈ ಹಿನ್ನೆಲೆಯಲ್ಲಿ ಕುಮಾರ್ ಬಂಗಾರಪ್ಪನವರು, ಹಾಗೆ ಮತ್ತೊಂದು ಕಡೆ ಶ್ರೀರಾಮುಲು ಅವರ ವಿಚಾರವಾಗಿ ಕೂಡ ಮಾತನಾಡಬೇಕಾಗತ್ತೆ. ಟಿಕೆಟ್ ಕೈ ತಪ್ಪಿದಾಗ್ಲೂ ಕೂಡ ಸಾಕಷ್ಟು ಬೇಸರವನ್ನ ಹೊರ ಹಾಕಿದ್ರು. ಹಾಗೆ ಈಗಾಗಲೇ ಶ್ರೀರಾಮುಲು ಅವರು, ಹಾಗೆ ಸೋಮಶೇಖರ್ ರೆಡ್ಡಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಆಹ್ವಾನ ಇದ್ರೂ ಕೂಡ ಅವರಿಗೆ ಬರೋದಕ್ಕೆ ಮನಸ್ಸಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಬಂದಿಲ್ಲ. ಸೊ ಎಲ್ಲೋ ಒಂದು ಕಡೆ ಸಭೆಯಲ್ಲಿ 130ಕ್ಕೂ ಹೆಚ್ಚು ಮಾಜಿ ಶಾಸಕರು, ಮಾಜಿ ಸಚಿವರುಗಳು, ಮಾಜಿ ಸಿಎಂಗಳು ಕೂಡ ಭಾಗಿಯಾಗಿರುವಂತದ್ದು.
ಇವತ್ತಿನ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ಹೊಸ ಟರ್ನಿಂಗ್ ಪಾಯಿಂಟ್ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಬಿಜೆಪಿ ಪಕ್ಷದಲ್ಲಿ. ಆದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರು ಕಂಟಿನ್ಯೂ ಆಗ್ಲೇಬೇಕಾಗತ್ತೆ, ಅವರೊಟ್ಟಿಗೆ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ BS ಯಡಿಯೂರಪ್ಪನವರು ತಳಮಟ್ಟದಿಂದ ಬಿಜೆಪಿ ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟು ಅಧಿಕಾರಕ್ಕೆ ತರುವಂತಹ ನಿಟ್ಟಿನಲ್ಲಿ ಬಹಳ ಶ್ರಮ ವಹಿಸಿದಂತವ್ರು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸದ್ಯದ ಮಟ್ಟಿಗೆ ರೆಬಲ್ಸ್ ಟೀಮ್ ಒಂದು ಕಡೆ ಆದ್ರೆ ವಿಜಯೇಂದ್ರ ಟೀಮ್ ಮತ್ತೊಂದು ಕಡೆ.